ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್. ಇವತ್ತು ಸೋಮವಾರ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ವಾಂಗಿಬಾತ್ನ ಮಾಡ್ಕೊಂಡಿದ್ದೆ ಮಿಲಿಟ್ಸ್ನ ಬಳಸ್ಕೊಂಡು. ಹಾಗೆಯೇ ಡೈಜೆಷನ್ ಪೌಡರ್ನ ಮಾಡ್ಕೊಂಡಿದ್ದೆ, ಕಡಲೆಕಾಳು ಉಸ್ಲಿನ ಮಾಡ್ಕೊಂಡಿದ್ದೆ. ಜೊತೆಗೆ ನೆನ್ನೆನೇ ಸಾರು ಉಳಿದಿರೋದ್ರಿಂದ ಇವತ್ತು ನಾನು ಸಾರನ್ನ ಮಾಡ್ತಾ ಇಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಯೋಗ ಎಲ್ಲ ಆಯಿತು. ಸಾರನ್ನ ಕೂಡ ಮಳ್ಳಕ್ಕಿಟ್ಟು ಕಡಲೆಕಾಳನ್ನು ಕೂಡ ಬೇಯಕ್ಕಿಟ್ಟು ಈ ಕಡೆ ನಾನು ವಾಂಗಿಬಾತ್ ಮಾಡೋದಕ್ಕೆ ಎಲ್ಲ ತರಕಾರಿನೂ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ಬರೀ ಪಾಪು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮಾವಿನಕಾಯಿ ಹಾಗೆ ಸೌತೆಕಾಯಿನ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಬಾಕ್ಸಿಗೆ ಹಾಕ್ಕೊಳ್ಬೇಕಾದ್ರೆ ನಾನು ಹೆಚ್ಚಿ ಹಾಕ್ಕೊಳ್ಳೋಣ ಅಂತ ಹೇಳಿ ಇದೆಲ್ಲ ರೆಡಿ ಆಗಿದ ನಂತರ ನಾನಿಲ್ಲಿ ಸ್ಟವ್ನ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಯಾಕಂದರೆ ವಾಂಗಿಬಾತ್ ಪೌಡರ್ನ ಮಾಡ್ಕೊಳ್ಳೋಣ ಅಂತ. ಸೊ ಇಲ್ಲಿ ನಾನು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗಿದ್ದ ನಂತರ 2 ಸ್ಪೂನ್ ಆಗೋಷ್ಟು ಧನ್ಯ ಕಾಳುಗಳನ್ನು ಹಾಕ್ಕೊಳ್ಳಿ. ಇಷ್ಟು ಕೂಡ ನೀಟಾಗಿ ಫ್ರೈ ಆಗಬೇಕು. ಹಾಗೆ ಸ್ವಲ್ಪ ಘಮ ಬರಬೇಕು, ಅಲ್ಲಿವರೆಗೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದ ನಂತರ ಕೊಬ್ಬರಿನ ಸ್ಲೈಸಸ್ ಮಾಡಿ ಒಂದು ಅರ್ಧ ಹಿಡಿಯಾಗೋಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದಪ್ಪ ಸ್ಲೈಸಸ್ ಹಾಕ್ಕೊಂಡಿರೋದ್ರಿಂದ ನಿಮಗೆ ಕಡಿಮೆ ಅಂತ ಅನ್ನಿಸ್ತಿದೆ. ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊಂಡಿದ್ರೆ ನಿಮ್ಮ ಅರ್ಧ ಕೈ ಹಿಡಿಯಷ್ಟು ಹಾಕ್ಕೊಳ್ಳಿ. ಇದ್ರ ಜೊತೆಗೆ ನಾನು ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ 4ರಿಂದ 5 ಗುಂಟೂರು ಮೆಣಸಿನ್ಕಾಯಿ, 3 ಖಾರದ ಮೆಣಸಿನ್ಕಾಯಿನ ಹಾಕ್ಕೋತಿದ್ದೀನಿ. ಈ ಪೌಡರ್ ಒಂದೇ ಟೈಮ್ಗೆ ಮಾಡ್ತಾ ಇರೋದ್ರಿಂದ ಜಾಸ್ತಿ ಖಾರ ಆದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಬರೀ 3 ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ನಾನು ಗೊಜ್ಜಿಗೆ ಕೂಡ ಖಾರದ ಪುಡಿನ ಬಳಸ್ತಾ ಇಲ್ಲ. ಈ ರೀತಿ ನಾವು ನೀಟಾಗಿ ಫ್ರೈ ಮಾಡಬೇಕು. ಹಾಗೆಯೇ ಒಣ ಮೆಣಸಿನ್ಕಾಯಿ ನೀಟಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ಈಗ ಸ್ವಲ್ಪ ಸ್ಪೈಸಸ್ ಹಾಕಬೇಕು. 1 ಇಂಚ್ ಆಗುವಷ್ಟು ಚಕ್ಕೆ ಹಾಗೆ 2 ಲವಂಗ, 1 ಏಲಕ್ಕಿನ ಹಾಕ್ಕೊಂಡು ನೀಟಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈ ಸ್ಪೈಸಸ್ ಎಲ್ಲ ನೀಟಾಗಿ ಬಿಸಿ ತಾಕುತ್ತೆ, ಆವಾಗ ನಿಮಗೆ ಒಂದು ಒಳ್ಳೆ ಘಮನೂ ಕೂಡ ಸಿಗುತ್ತೆ. ಸೊ ಇಷ್ಟೆಲ್ಲ ಹಾಕಿದ್ಮೇಲೆ ನೀಟಾಗಿ ಫ್ರೈ ಆದಮೇಲೆ ಇದನ್ನು ಪೌಡರ್ ಮಾಡಿ ಇಟ್ಕೋಬೇಕು. ನಾನೀಗ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಚಿಟಿಕೆ ಆಗೋಷ್ಟು ಇಂಗನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿನ ಹಾಕ್ಕೋತಿದ್ದೀನಿ. ನೀವು ಮುಂಚೆ ಹಾಕ್ಕೊಂಡ್ರೆ ಸ್ವಲ್ಪ ಒತ್ತೋ ಅಂತ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಹಾಗೆ ಘಮ ಇರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿರುವಂಥ ಬಾಣಲಿನ ಸೈಡಿಗೆ ಎತ್ತಿಟ್ಕೊಂಡು ಹಾಗೆ ಕೌಂಟರ್ ಟಾಪ್ ಮೇಲೆ ಎಲ್ಲ ಒರೆಸ್ಕೊಂಡು ಇನ್ನು ಸ್ಟವ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಫ್ರೈ ಮಾಡಬೇಕಾದ್ರೆ ಅದರಲ್ಲಿ ಇರುವಂಥ ಪದಾರ್ಥ ಎಲ್ಲ ಆಚೆ ಬಿದ್ದಿರುತ್ತೆ, ಹಾಗೆ ಗಲೀಜಾಗಿರುತ್ತೆ ಅಂತ ಹೇಳಿ ಅವಾಗಲೇ ಕ್ಲೀನ್ ಮಾಡ್ಕೊತೀನಿ. ಇವಾಗ ನಾನು ವಾಂಗಿಬಾತ್ ಮಾಡೋದಕ್ಕೆ ಒಂದು ಕುಕ್ಕರಿಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಕಾದಿದ ನಂತರ ಎಣ್ಣೆಗೆ ಸಿಡಿಸ್ಕೊಳ್ಳೋಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಜೀರಿಗೆ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆ ಬೀಜ ಹಾಕ್ಕೊಳ್ಬೇಕು. ನಿಮಗೆ ಕಡಲೆ ಬೀಜ ಇಷ್ಟ ಇಲ್ಲ ಅಂದರೆ ಹಸಿ ಬಟಾಣಿ ಅಥವಾ ನೆನೆಸಿಟ್ಕೊಂಡಿರುವಂಥ ಬಟಾಣಿನೂ ಕೂಡ ಹಾಕ್ಕೊಳ್ಬೋದು. ಕಡಲೆ ಬೀಜ ಅಲ್ಲಲ್ಲೇ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಆ ಕಾರಣಕ್ಕೆ ನಾನು ಕಡಲೆ ಬೀಜನ ಬಳಸ್ತಾ ಇದ್ದೀನಿ. ನಂತರ 2 ಎಸಳಷ್ಟು ಕರ್ಬೇವಿನ ಸೊಪ್ಪು, 1 ಕಂಪ್ಲೀಟ್ ಈರುಳ್ಳಿನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡಿಕೊಂಡ್ರೆ ವಾಂಗಿಬಾತ್ಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇನ್ನು ನಾನು ಹೆಚ್ಚಿಟ್ಕೊಂಡಿರುವಂಥ ಉದ್ದನೆ ಬದನೆಕಾಯಿನೂ ಕೂಡ ಹಾಕ್ಕೊಳ್ತಿದ್ದೀನಿ. ಬದನೆಕಾಯಿ ಹೆಚ್ಚಿದ ತಕ್ಷಣ ಈ ರೀತಿ ನೀರಿಗೆ ಹಾಕ್ಕೊಂಡ್ರೆ ಕರೆ ಆಗೋದಿಲ್ಲ, ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕೆ ಹೆಚ್ಚಿದ ನಂತರ ನಾನು ಈ ರೀತಿ ನೀರಿಗೆ ಹಾಕ್ಕೊಂಡು ಇಟ್ಕೋತೀನಿ. ಇವಾಗ ಹೆಚ್ಚಿರುವಂಥ ಬದನೆಕಾಯಿನೂ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಬದನೆಕಾಯಲ್ಲಿ ಇರುವಂಥ ನೀರಿನಂಶ ನೀಟಾಗಿ ಹಿಂಗೋವರೆಗೂ ಫ್ರೈ ಮಾಡಿದ ನಂತರ ಅರ್ಧ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದರ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬದನೆಕಾಯಿಗೆ ನೀಟಾಗಿ ಉಪ್ಪು ಅಬ್ಸರ್ವ್ ಆಗಬೇಕು, ಅದಕ್ಕೆ ಇವಾಗ ಸ್ವಲ್ಪ ಮತ್ತು ಆಮೇಲೆ ಕೂಡ ಒಂದು ಸತಿ ಟೇಸ್ಟ್ನ ನೋಡಿ ಹಾಕ್ಕೊಳ್ಳಿ. ಪೌಡರ್ ತುಂಬ ಡಾರ್ಕಾಗಿ ಕಲರ್ ಬಂದಿದೆ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಈ ರೀತಿ ಚೆನ್ನಾಗಿ ಕಲರ್ ಬರುತ್ತೆ. ಈಗ ನಾನು ಪೌಡ್ರ್ ಹಾಕಿದ ತಕ್ಷಣ ಸ್ವಲ್ಪ ಡ್ರೈ ಆಗಿತ್ತಲ್ವ, ಆ ಕಾರಣಕ್ಕೆ ಫಸ್ಟು ನಾನು 2 ಕಪ್ ಆಗೋಷ್ಟು ಮಿಲಿಟ್ಸ್ ನೆನಾಕಿಟ್ಕೊಂಡಿದ್ದೆ ಅಲ್ವಾ, ನವಣೆನ ನೆನಾಕಿಟ್ಕೊಂಡಿದ್ದೆ ನಿನ್ನೆ ರಾತ್ರಿನೇ. 2 ಕಪ್ ಆಗೋಷ್ಟು ನವಣೆ ಮಿಲಿಟ್ಸ್ನ ಹಾಕ್ಕೊಂಡು ಇದಕ್ಕೆ ನಾನು 1 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ಇದನ್ನು ಕಣ್ಣಲ್ತೇಲೆ ನನಗೆ ಗೊತ್ತಾಗುತ್ತೆ, ಆ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ. ನೀವು 2 ಕಪ್ನ ಹಾಕ್ಕೊಂಡ್ರೆ 7ರಿಂದ 8 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ಳಿ. ನಂತರ ನಾನು ಹುಣಸೆಹಣ್ಣ ನೆನಾಕಿಟ್ಕೊಂಡಿದ್ದೆ, ಸೊ ಆ ಹುಣಸೆಹಣ್ಣಿನ ರಸನೂ ಕೂಡ ಬಿಟ್ಟಿದ್ದೀನಿ. ಯೂಶ್ವಲಿ ಬರೀ ಗೊಜ್ಜನ್ನ ಮಾಡೋದಿದ್ರೆ ನಾವು ಪುಳಿಯೋಗರೆ ಯಾವ ರೀತಿ ಮಾಡ್ಬೇಕಾದ್ರೆ ಹುಣಸೆಹಣ್ಣು ಹಾಕ್ತೀವೋ ಆ ರೀತಿ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಇವಾಗ ನೀವು ಮಿಲಿಟ್ಸ್ನ ಹಾಕಿದ್ಮೇಲೆ ಈ ರೀತಿ ಕೂಡ ಹುಣಸೆಹಣ್ಣು ಹುಳಿನ ಹಾಕ್ಕೋಬೋದು. ಹಾಕ್ಕೊಂಡಿದ ನಂತರ ನೀರು ಚೆನ್ನಾಗಿ ಕುದಿಬೇಕು. ಟೇಸ್ಟ್ನ ನೋಡಿ, ಉಪ್ಪೇನಾದರೂ ಕಡಿಮೆ ಇತ್ತಂದರೆ
ಉಪ್ಪನ್ನು ಕೂಡ ಹಾಕಿ ಈ ಚೆನ್ನಾಗಿ ನೀರು ಮಳ್ಳಿದ ನಂತರ ನೀವು ಲಿಡ್ನ ಕ್ಲೋಸ್ ಮಾಡಬೇಕು. ಇನ್ನು ನನ್ನ ಮಗಳಿಗೆ ಟಿಫನ್ ಬಾಕ್ಸ್ ಇವತ್ತೇನಿಲ್ಲ, ಆಫ್ ಡೇ ಇದೆ. ಫಸ್ಟ್ 3 ಡೇಸ್ ಆಫ್ ಡೇ ಇರೋದ್ರಿಂದ ಅವಳಿಗೆ ಸ್ನ್ಯಾಕ್ಸ್ನ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಒಂದು ಬಾಕ್ಸಿಗೆ ಸ್ವಲ್ಪ ಮಾವಿನ ಹಣ್ಣು ಹಾಗೆ ಸೌತೆಕಾಯಿನ ಪ್ಯಾಕ್ ಮಾಡಿ ನೀರನ್ನ ಪ್ಯಾಕ್ ಮಾಡಿ ರೆಡಿ ಆಯಿತು. ಇನ್ನು ಅವಳಿಗೆ ಬುಕ್ಸ್ ಕೊಟ್ಟಿದ್ರಲ್ಲ ಸ್ಕೂಲಿಂದ, ಎಲ್ಲ ಬುಕ್ಸ್ಗೂ ಕೂಡ ನಾವು ಈ ರೀತಿ ಹೆಸರನ್ನ ಬರಿಬೇಕಾಗತ್ತೆ. ಬೈಂಡಿಂಗ್ ಏನು ಅವಶ್ಯಕತೆ ಇಲ್ಲ. ಸೊ ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಅವಳಿಗೂ ಕೂಡ ಪ್ಯಾಕ್ ಮಾಡಿದ್ದಾಯಿತು. ಈಗ ಅವಳಿಗೆ ನಾನು ತಿಂಡಿ ಕೊಡೋವಂಥ ಸಮಯ. ಸೊ ಕುಕ್ಕರ್ ಕೂಡ ಆರಿತ್ತು. ಆ ಕಾರಣಕ್ಕೆ ವಾಂಗಿಬಾತ್ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಯಮ್ಮಿಯಾಗಿ ಕಾಣಿಸ್ತಿದೆ. ಖಾರ ಕರೆಕ್ಟಾಗಿತ್ತು, ಜಾಸ್ತಿ ಆಗಿರಲಿಲ್ಲ, ಆದರೆ ಅಷ್ಟು ಯಮ್ಮಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇದನ್ನು ನಾನು ಪಾಪುಗೆ ಸರ್ವ್ ಮಾಡ್ತಾಯಿದ್ದೀನಿ. ಜೊತೆಗೆ ಈರುಳ್ಳಿ ಹಾಗೆ ಸ್ವಲ್ಪ ಸೌತೆಕಾಯಿ ಸ್ಲೈಸಸ್ನ ಹಾಕ್ತಾಯಿದ್ದೀನಿ. ಈರುಳ್ಳಿ ಪ್ರತಿದಿನ ಕೊಡೋದ್ರಿಂದ ಸ್ಕೂಲಿಂದ ಪಾರ್ಕ್ಗೆಲ್ಲ ಕರ್ಕೊಂಡು ಹೋಗ್ತಾರಲ್ವ, ಅಲ್ಲಿ ಡಸ್ಟ್ ಅಲರ್ಜಿ ಆಗಲ್ಲ ಅಂತ. ಈಗ ನಾನಿಲ್ಲಿ ಡೈಜೆಷನ್ ಪೌಡರ್ನ ಮಾಡ್ಕೋತಾ ಇದ್ದೀನಿ. ಈ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡು ಡ್ರೈ ಫ್ರೈ ಮಾಡ್ಕೋಬೇಕು. ಇದಕ್ಕೆ 2 ಸ್ಪೂನ್ ಆಗೋಷ್ಟು ಅಜ್ವಾನ, 2 ಸ್ಪೂನ್ ಆಗೋಷ್ಟು ಓಂಕಾಳು ಹಾಗೆ 2 ಸ್ಪೂನ್ ಆಗೋಷ್ಟು ಜೀರಿಗೆ, ಈ 3 ಇಂಗ್ರೀಡಿಯೆಂಟ್ಸ್ನು ಕೂಡ ಈಕ್ವಲ್ ಆಗಿ ಹಾಕ್ಕೊಂಡು ನೀವು ಡ್ರೈ ಫ್ರೈ ಮಾಡ್ಕೋಬೇಕು. ಇದ್ರ ನಂತರ ನೀವು ಬರೀ ಮಜ್ಜಿಗೆಗೆ ಮಾತ್ರ ಬಳಸ್ತೀರಾ ಅನ್ನೋದಾದರೆ ಇಷ್ಟನ್ನ ಮಾತ್ರ ಡ್ರೈ ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಒಣ ಶುಂಠಿ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಒಣ ಶುಂಠಿನ ತೊಗೊಂಡು ಈ ರೀತಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗೆ ಇದು ಹೆಲ್ತ್ನು ಕೂಡ ಕಾಪಾಡೋದ್ರಿಂದ ನಾನು ಒಣ ಶುಂಠಿ ಪೌಡರ್ನು ಕೂಡ ಹಾಕಿ ಈ ರೀತಿ ಹುರಿದಿದ ನಂತರ ಒಂದು ತಟ್ಟೆಗೆ ಹಾಕಿ ಆರಾಕ್ಕೊಳ್ತೀನಿ. ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಪೌಡರ್ ಮಾಡ್ಕೋಬೇಕು. ಇಲ್ಲಾಂದರೆ ಬಿಸಿ ಇದ್ದಾಗಲೇ ಪೌಡರ್ನ ಮಾಡಿಕೊಂಡ್ರೆ ಮಿಕ್ಸಿ ಜಾರಿಗೆಲ್ಲದು ಕೂಡ ಅಂಟ್ಕೊಂಡು ಬಿಡುತ್ತೆ, ಹಾಗೆ ನೀರಿನ ಅಂಶ ಹೊಡ್ಕೊಳ್ಳುತ್ತೆ. ಆ ಕಾರಣಕ್ಕೆ ಆರೋದಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರೊಳಗೆ ಇವತ್ತಿನ ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಒಗ್ಗರಣೆ ಮಾಡೋದಕ್ಕೆ ಒಂದು ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, 2 ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿದ ನಂತರ 1 ಈರುಳ್ಳಿನ ಈ ರೀತಿ ಫ್ರೈ ಮಾಡಿಕೊಂಡು 2 ಸ್ಲಷ್ಟು ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ 3 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಯಾಕಂದರೆ ತೆಂಗಿನ ತುರಿ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಬಸ್ಸಾರು ಒಗ್ಗರಣೆ ಕಾಳಿರ್ಬೋದು ಅಥವಾ ನಾರ್ಮಲ್ ಯಾವುದೇ ಕಾಳಿನ ಒಗ್ಗರಣೆ ಇರ್ಬೋದು, ನಾವು ಈ ರೀತಿ ಮಾಡಿದಾಗ ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ರೀತಿ ಕೈ ಆಡ್ಕೋಬೇಕು. ನಾನು ಕಡಲೆಕಾಳಿಗೆ ಬೇಯಿಸಬೇಕಾದ್ರೆ ಉಪ್ಪೇ ಹಾಕಿರಲಿಲ್ಲ ಇವತ್ತು. ಆ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕಿ ಈ ರೀತಿ ಸ್ಲಿಮ್ಮಲ್ಲೇ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಕಡಲೆಕಾಳು ಸ್ವಲ್ಪ ಉಪ್ಪಿನ ಅಂಶ, ಖಾರ ಅಂಶ ಅಬ್ಸರ್ವ್ ಮಾಡಿದ್ರೆ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಈಗ ಕಡಲೆಕಾಳು ಉಸ್ಲಿ ಕೂಡ ರೆಡಿ ಆಯಿತು. ಸ್ಟವ್ ಕೂಡ ಆಫ್ ಮಾಡಿದ್ದಾಯಿತು. ಹಾಗೆ ಪಾತ್ರೆನೆಲ್ಲ ತೊಳ್ಕೊಂಡಿದ್ದು ಕೂಡ ಆಯಿತು. ಈಗ ಕೌಂಟರ್ ಟಾಪ್ನ ಒಂದು ಸತಿ ನೀಟಾಗಿ ಒರೆಸ್ಕೊಂಡು ಈ ಕಡೆ ನಾನು ಗಂಜಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರು ಎಲ್ಲ ಹಾಕಿ ಕಲಸಿ ಕೂಡ ರೆಡಿಯಾಗಿದೆ. ನನ್ನ ಬ್ರೇಕ್ಫಾಸ್ಟ್ ಇವತ್ತು ಗಂಜಿ ಆಗಿರುತ್ತೆ. ಹಾಗೆ ನಾನು ಅಜ್ವಾನ ಇರ್ಬೋದು, ಜೀರಿಗೆ ಎಲ್ಲದೂ ಕೂಡ ಹುರಿದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಪೌಡರ್ನ ಒಂದು ಹೇರ್ ಕಂಟೈನರ್ ಬಾಕ್ಸಿಗೆ ಹಾಕ್ಕೊಳ್ಬೇಕು. ಈ ರೀತಿ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ 20 ದಿನದವರೆಗೂ ಆಗುತ್ತೆ. ನೀವೇನಾದ್ರು ದಿನಕ್ಕೆ 2 ಹೊತ್ತೇನಾದರೂ ಮಜ್ಜಿಗೆನ ಕುಡಿತಿದ್ದೀರಾ ಅಂದರೆ. ಇಲ್ಲ ಅಂದರೆ ಈ ಪೌಡರ್ನ ನೀವು ವೆಯ್ಟ್ ಲಾಸ್ಗೂ ಕೂಡ ಬಳಸ್ಕೊಳ್ಬಹುದು. ಪ್ರತಿದಿನ ಬೆಳಗ್ಗೆ 1 ಗ್ಲಾಸಿಗೆ 1-2 ಚಿಟಿಕೆಯಷ್ಟು, ಅಂದರೆ 1 ಚಿಟಿಕೆ ಅಂದರೆ ಕೈಯಲ್ಲಿ ಹಾಕ್ಕೊಳ್ಳೋದು ಗೊತ್ತಿರುತ್ತಲ್ವ, 2 ಚಿಟಿಕೆಯಷ್ಟು ಪೌಡರ್ನ ಹಾಕಿ ಕುದಿಸ್ಕೊಂಡು ಕುಡಿಬಹುದು. ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆಯದು, ಡೈಜೆಷನ್ ಪ್ರಾಬ್ಲಮ್ ಇದ್ರೂ ಕೂಡ ಒಳ್ಳೆಯದು. ಇಲ್ಲಾಂದರೆ ಮಜ್ಜಿಗೆಗೆ, ಗಂಜಿಗೆ ಈ ರೀತಿ ಕೂಡ ಕಲಿಸ್ಕೊಂಡು ತಿನ್ಬೋದು. ಈಗ ನಾನು ತಿಂಡಿ ತಿಂದು ಹೊರಡುವಂಥ ಸಮಯ. ಈಗ ನನ್ನ ತಿಂಡಿ ಅಂತೂ ರೆಡಿ ಆಯಿತು. ಸೈಡಿಗೆ ಎತ್ತಿಟ್ಬಿಟ್ಟು ನನ್ನ ಹಸ್ಬೆಂಡ್ಗೂ ಕೂಡ ತಟ್ಟೆನ ರೆಡಿ ಮಾಡ್ತಾ ಇದ್ದೀನಿ. ಕಡಲೆಕಾಳು ಉಸ್ಲಿ ಹಾಗೆ ಉದ್ದಿನ ಹಪ್ಪಳನ ಹೆಂಚಿನ ಮೇಲೇ ಸುಟ್ಕೊಂಡಿದ್ದೆ. 2-3 ಸ್ಲೈಸ್ ಆಗೋಷ್ಟು ಈರುಳ್ಳಿ, ಸೌತೆಕಾಯಿ, ಮೊಸರು ಬಜ್ಜಿನ ರೆಡಿ ಮಾಡಿ ಅವ್ರಿಗೂ ಕೂಡ ಸೈಡಿಗೆ ಎತ್ತಿಟ್ಕೊಂಡೆ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.